ಕಲ್ಚರ್ ಓನ್ಲಿ ಯಂಗ್ಸ್ಟರ್ಸ್ ಟೀಮ್ ಅನ್ಕೊಂಡೇ ಭಾರತ ತಂಡದ ಹೆಡ್ ಕೋಚ್ ಆದವರು ಗೌತಮ್ ಗಂಭೀರ್ ಹೇಳಿದಂತೆಯೇ ಕೆಲ ಸೀನಿಯರ್ ಪ್ಲೇಯರ್ಗಳನ್ನ ತಂಡದಿಂದ ಹೊರಗಿಟ್ಟು IPL ಸ್ಟಾರ್ಗಳಿಗೆ ಟೀಮ್ ಇಂಡಿಯಾ ಬಾಗಿಲನ್ನೂ ತೆರೆದ್ರು. ಆದರೆ ಮೈದಾನಕ್ಕೆ ಇಳಿದ ಮೇಲೆ ತಾನೇ ಅಸಲಿಯತ್ತು ಗೊತ್ತಾಗ್ತಿರೋದು. ದಶಕಗಳ ಕಾಲ ಕಟ್ಟಿದ್ದ ಭಾರತದ ಅಜೇಯ ವಿಜಯ ಸಾಮ್ರಾಜ್ಯ ಪತನವಾಗ್ತಾ ಇದೆ. ಒಂದೊಂದೇ ದಾಖಲೆಗಳ ಕಂಬಗಳು ಕುಸಿತಾ ಇವೆ. 2027ರ ಏಕದಿನ ವಿಶ್ವಕಪ್ ಮುಂದಿದ್ರೂ ಕೂಡ ಪ್ರಯೋಗಗಳು ನಿಂತೇ ಇಲ್ಲ. ಈಗ ಬೌಲಿಂಗ್ ಯೂನಿಟ್ ಅಂತೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅನುಭವಿಗಳನ್ನ ಹೊರಗಿಟ್ಟು ಗಂಭೀರ್ ಮಾಡ್ತಾ ಇರುವಂತ ಎಡವಟ್ಟು ಎಂಥದ್ದು? ಭಾರತದ ಏಕದಿನ ತಂಡದಲ್ಲಿ ಆಡೋಕೆ ಯಾವೆಲ್ಲ ಪ್ಲೇಯರ್ಗಳು ಎಲಿಜಿಬಲ್ ಇದ್ರು? ಸೊ ಯಾವೆಲ್ಲ ಹಿರಿಯ ಆಟಗಾರರು ಅವಕಾಶ ವಂಚಿತರಾಗ್ತಿದ್ದಾರೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಕ್ರಿಕೆಟ್ ಈಸ್ ಎ ಟೀಮ್ ಗೇಮ್. ಯಾರೋ ಒಬ್ಬರಿಂದ ಮ್ಯಾಚ್ ಗೆಲ್ತೇವೆ ಅನ್ನೋದೆಲ್ಲ ಸುಳ್ಳು. ಬ್ಯಾಟಿಂಗ್, ಬೌಲಿಂಗ್ ಹಾಗೆ ಆಲ್ರೌಂಡರ್ ಜೊತೆಗೆ ಫೀಲ್ಡಿಂಗ್ ಕೂಡ ಬೆಸ್ಟ್ ಇದ್ದಾಗಷ್ಟೇ ಗೆಲ್ಲೋಕೆ ಸಾಧ್ಯ. ಇವರಲ್ಲಿ ಒಬ್ಬರು ಕೈ ಕೊಟ್ಟರು ಕೂಡ ರಿಸಲ್ಟ್ ಕೂಡ ಕೈ ಕೊಡುತ್ತೆ. ಆ್ಯಂಡ್ ಅನುಭವಿಗಳು ಪ್ಲಸ್ ಹೊಸಬರ ಕಾಂಬಿನೇಷನ್ ಇರಬೇಕು. ಆದರೆ ಹೆಡ್ ಕೋಚ್ ಗೌತಮ್ ಗಂಭೀರ್ ಮಾತ್ರ ಹಳಬರನ್ನೆಲ್ಲ ಸೈಡ್ ಲೈನ್ ಮಾಡಿ ಹೊಸಬರನ್ನೇ ಮೆರೆಸ್ತೇನೆ ಅಂತ ಹೋಗಿ ಈಗ ತಾವೇ ಕೈ ಸುಟ್ಕೊಳ್ತಿದ್ದಾರೆ. ಇದೆಲ್ಲಕ್ಕಿಂತ ಆಘಾತಕಾರಿ ವಿಚಾರ ಅಂದ್ರೆ 2027ರ ಏಕದಿನ ವಿಶ್ವಕಪ್ಗೆ ಇನ್ನೂ ಕೂಡ ಟೀಮ್ ಸೆಟ್ ಆಗಿಲ್ಲ ಅನ್ನೋದು. ಅನುಭವಿ ಬೌಲರ್ಗಳನ್ನೆಲ್ಲ ಬಿಟ್ಟು ಕೆಟ್ಟ ಮ್ಯಾನೇಜ್ಮೆಂಟ್. ವಿಶ್ವಕಪ್ ಇತಿಹಾಸಗಳನ್ನ ಕೆದಕಿದ್ರೆ ಚಾಂಪಿಯನ್ ಆಗಿರುವಂತಹ ತಂಡಗಳಲ್ಲಿ ಬೌಲರ್ಗಳ ಕೊಡುಗೆ ತುಂಬಾನೇ ದೊಡ್ಡದಿದೆ. ಈ ಹಿಂದೆ ಭಾರತ ಗೆದ್ದದ್ದು ಕೂಡ ಬೌಲರ್ಗಳ ಅಟ್ಯಾಕ್ನಿಂದಲೇ. ಆದರೆ ಗಂಭೀರ್ ಮಾತ್ರ ಬೌಲಿಂಗ್ ಯೂನಿಟ್ ವೀಕ್ ಮಾಡ್ತಾನೆ ಹೋಗ್ತಿದ್ದಾರೆ. ಬುಮ್ರಾ ಬೆಸ್ಟ್ ಬೌಲರ್ ಆಗಿದ್ರು ಪದೇ ಪದೇ ಇಂಜುರಿಯಿಂದ ಪಂದ್ಯಗಳನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಬುಮ್ರಾ ಇದ್ದಾಗ ಮಾತ್ರನೇ ಇತರೆ ಬೌಲರ್ಗಳು ಕೂಡ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಾ ಇರುವಂತದ್ದು. ಜಸ್ಪ್ರೀತ್ ಬುಮ್ರಾ ಪ್ಲೇಯಿಂಗ್ 11 ನಲ್ಲಿ ಇಲ್ಲ ಅಂದ್ರೆ ಭಾರತದ ಬೌಲಿಂಗ್ ಯೂನಿಟ್ ಅಂತೂ ಕಂಪ್ಲೀಟ್ ಆಗಿ ವೀಕ್ ಆಗ್ತಾ ಇದೆ. ಸೊ ಇಲ್ಲಿ ಬುಮ್ರಾಗೆ ಆಲ್ಟರ್ನೇಟಿವ್ ಆಪ್ಷನ್ ಕೂಡ ತಂಡದಲ್ಲಿ ಇಲ್ಲ. ಆದ್ರೆ ಏಕದಿನ ವಿಶ್ವಕಪ್ ನಲ್ಲಿ ಆಡೋಕೆ ಎಲ್ಲಾ ಸಾಮರ್ಥ್ಯ ಇದ್ರೂ ಕೂಡ ತಂಡದಿಂದ ಹೊರಗಿರುವಂತ ಸ್ಟಾರ್ ಪ್ಲೇಯರ್ಗಳ ದಂಡೇ ಇದೆ. ಸೊ ಯಾರೆಲ್ಲ ತಂಡದಲ್ಲಿ ಆಡೋಕೆ ಎಲಿಜಿಬಲ್ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. 121 ಪಂದ್ಯಗಳಲ್ಲಿ 194 ಏಕದಿನ ವಿಕೆಟ್ಸ್ ಪಡೆದಿರುವಂತಹ ಕುಲ್ದೀಪ್ ಯಾದವ್ ಹೊರಗಿದ್ದಾರೆ. ಚೈನಾಮನ್ ಸ್ಪಿನ್ನರ್. ಹಾಗೆ ಸ್ಪಿನ್ ವಿಭಾಗದಲ್ಲಿ ಭಾರತದ ಸ್ಪೆಷಲಿಸ್ಟ್ ಬೌಲರ್ ಅಂತಾನೆ ಕರೆಸಿಕೊಳ್ಳುವಂತ ಕುಲ್ದೀಪ್ ಯಾದವ್ ಭಾರತ ಪರ 121 ಏಕದಿನ ಪಂದ್ಯಗಳನ್ನಾಡಿ 194 ವಿಕೆಟ್ಗಳನ್ನ ಪಡೆದಿರುವಂತದ್ದು. ಆದರೆ ಈಗ ಏಕದಿನ ತಂಡಕ್ಕೆ ಸೆಲೆಕ್ಟ್ ಆದ್ರೂ ಕೂಡ ಪ್ಲೇಯಿಂಗ್ 11 ನಲ್ಲಿ ಅವಕಾಶನೇ ಸಿಕ್ಕಿಲ್ಲ. ಇತ್ತೀಚೆಗೆ ಇಂಗ್ಲೆಂಡ್ ನಲ್ಲಿ ನಡೆದಂತ ಏಕದಿನ ಸರಣಿಯಲ್ಲೂ ಕೂಡ 3 ಪಂದ್ಯಗಳಲ್ಲೂ ಕೂಡ ಕುಲ್ದೀಪ್ ಯಾದವ್ ಬೆಂಚ್ ಕಾಯಿಸಿದ್ರು. ಸೊ ಮುಂದಿನ ಪಂದ್ಯಗಳಲ್ಲೂ ಕೂಡ ಕುಲ್ದೀಪ್ಗೆ ಚಾನ್ಸ್ ನೀಡ್ತಾರ ಅನ್ನೋದು ಇಲ್ಲಿರುವಂತ ದೊಡ್ಡ ಪ್ರಶ್ನೆಯಾಗಿದೆ. ಹಾಗೆ 108 ಏಕದಿನ ಪಂದ್ಯಗಳಲ್ಲಿ 206 ವಿಕೆಟ್ ಪಡೆದಿರುವಂತ ಮೊಹಮ್ಮದ್ ಶಮಿ. ಸೊ ಇದಂತೂ ಟೀಮ್ ಇಂಡಿಯಾ ಮಾಡಿದಂತ ಮೇಜರ್ ಬ್ಲಂಡರ್. ಅಂದ್ರೆ ಶಮಿಯನ್ನ ತಂಡದಿಂದ ಹೊರಗಿಟ್ಟಿರೋದು. 2015, 2019 ಹಾಗೆ 2023 ಸತತ 3 ವಿಶ್ವಕಪ್ಗಳಲ್ಲೂ ಕೂಡ ಭಾರತ ತಂಡದ ಭಾಗವಾಗಿದ್ದವರು ಶಮಿ. 2015ರಲ್ಲಿ ಭಾರತ ಪರ 17 ವಿಕೆಟ್, 2019ರಲ್ಲಿ 14 ವಿಕೆಟ್, 2023ರಲ್ಲಂತೂ 24 ವಿಕೆಟ್ಗಳನ್ನ ಭೇಟಿಯಾಡಿದ್ರು. ಇನ್ನು 2023ರ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ 7 ವಿಕೆಟ್ಗಳನ್ನ ಪಡೆದಿದ್ರು ಮೊಹಮ್ಮದ್ ಶಮಿ. ಸೊ ಅವತ್ತು ಶಮಿ ನೀಡಿದಂತ ಪರ್ಫಾರ್ಮೆನ್ಸ್ನಿಂದಲೇ ಅವತ್ತು ಭಾರತ ತಂಡ ಫೈನಲ್ಗೂ ಕೂಡ ಪ್ರವೇಶವನ್ನ ಪಡೆಯೋಕೆ ಸಾಧ್ಯವಾಗಿದ್ದು. ಆ ರೀತಿಯಾಗಿ ನ್ಯೂಜಿಲೆಂಡ್ನ ಬ್ಯಾಟಿಂಗ್ ಬೆನ್ನೆಲುಬನ್ನೇ ಮುರಿದಿದ್ರು. 7 ವಿಕೆಟ್ ಅನ್ನ ತೆಗೆದಿದ್ರು ಶಮಿ. ಇನ್ನು 121 ಪಂದ್ಯಗಳಲ್ಲಿ 141 ವಿಕೆಟ್ ಪಡೆದಿರುವಂತಹ ಭುವನೇಶ್ವರ್ ಕುಮಾರ್ ಕೂಡ ತಂಡದಿಂದ ಹೊರಗಿದ್ದಾರೆ. ಆಕ್ಚುಲಿ ಭುವನೇಶ್ವರ್ ಕುಮಾರ್ ಸ್ಟಿಲ್ ಈಗಲೂ ಕೂಡ ಫುಲ್ ಕಾನ್ಫಿಡೆಂಟ್ ಆಗಿ ಬೌಲಿಂಗ್ ಅನ್ನ ಮಾಡ್ತಿದ್ದಾರೆ. ಇವನ್ RCB ಪರ ಸತತ 2 IPL ಸೀಸನ್ಗಳಲ್ಲೂ ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬಂದಿರುವಂತದ್ದು. ಈ ಸೀಸನ್ ಅಲ್ಲಂತೂ ಪರ್ಪಲ್ ಕ್ಯಾಪ್ ರೇಸ್ ನಲ್ಲೇ ಇದ್ದರು ಲಾಸ್ಟ್ ಮ್ಯಾಚ್ ವರೆಗೂ ಕೂಡ. ಹೀಗಿದ್ರೂ ಕೂಡ ಭುವಿಯನ್ನ ಏಕದಿನ ತಂಡಕ್ಕೆ ಸೆಲೆಕ್ಟ್ ಮಾಡ್ತಾ ಇಲ್ಲ. ಇನ್ನು 50 ಏಕದಿನ ಪಂದ್ಯಗಳಲ್ಲಿ 76 ವಿಕೆಟ್ ಪಡೆದಿರುವಂತಹ ಸಿರಾಜ್ಗೂ ಚಾನ್ಸ್ ಇಲ್ಲ. ಸೊ ಇಲ್ಲಿ ಮೊಹಮ್ಮದ್ ಸಿರಾಜ್ರನ್ನ ಕೇವಲ ಟೆಸ್ಟ್ ಫಾರ್ಮೆಟ್ಗೆ ಮಾತ್ರನೇ ಸೀಮಿತ ಮಾಡಿಬಿಟ್ಟಿದ್ದಾರೆ ಭಾರತದ ಪರ. ಸೊ ಅವರನ್ನ T20ಗೂ ಸೆಲೆಕ್ಟ್ ಮಾಡ್ತಾ ಇಲ್ಲ. ಈ ಕಡೆ ಏಕದಿನ ಮಾದರಿಯ ಪಂದ್ಯಗಳಿಗೂ ಕೂಡ ಅವಕಾಶ ಕೊಡ್ತಾ ಇಲ್ಲ. ಸೊ ಸಿರಾಜ್ರಂತ ಅನುಭವಿ ಹಾಗೆ ಬೆಸ್ಟ್ ಬೌಲರ್ನ ಹೊರಗಿಟ್ಟಾಗ ಈ ತರದ ರಿಸಲ್ಟ್ ಆಟೋಮೆಟಿಕಲಿ ಬಂದೇ ಬರುತ್ತೆ. ಹಾಗೆ 210 ಏಕದಿನ ಪಂದ್ಯಗಳಲ್ಲಿ 232 ವಿಕೆಟ್ ಪಡೆದಿರುವಂತ ಜಡೇಜಾ ಕೂಡ ಸೈಡ್ ಲೈನ್ ಆಗಿರುವಂತದ್ದು. ಇವನ್ ಜಡೇಜಾ ಕೂಡ
ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುವಂತ ಆಟಗಾರ, ಇವನ್ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಪ್ಲೇಯರ್. ಆದ್ರೆ ಅವರನ್ನು ಕೂಡ ಈಗ ಆಲ್ರೆಡಿ ತಂಡದಿಂದ ಹೊರಗಿಟ್ಟಾಗಿದೆ. ಸೊ ಇಲ್ಲಿ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಕೊಡದೆ ಯಾರನ್ನೆಲ್ಲ ಹೊರಗಿಟ್ಟಿದ್ದಾರೋ ಇವರೆಲ್ಲ ಸಿಂಗಲ್ ಆಗಿ ನಿಂತು ಮ್ಯಾಚ್ ವಿನ್ ಮಾಡಿರುವಂತ ಸಾಮರ್ಥ್ಯ ಇರುವಂತ ಬೌಲರ್ಗಳು. ಅದರಲ್ಲೂ 2027 ಏಕದಿನ ವಿಶ್ವಕಪ್ನಲ್ಲಿ ಮೊಹಮ್ಮದ್ ಸಿರಾಜ್, ಜಸ್ಪ್ರೀತ್ ಬುಮ್ರಾ ಹಾಗೆ ಮೊಹಮ್ಮದ್ ಶಮಿ ದಿ ಬೆಸ್ಟ್ ಪೇಸ್ ಬೌಲಿಂಗ್ ಕಾಂಬಿನೇಷನ್ ಆಗ್ತಾರೆ. ಆದ್ರೆ ಗಂಭೀರ್ ಅವರ ಫೇವರಿಸಂಗಾಗಿ ಸ್ಟಾರ್ ಆಟಗಾರರಿಗೆ ಅವಕಾಶಗಳೇ ಸಿಗ್ತಾ ಇಲ್ಲ. ಗುರ್ನೂರ್ ಬ್ರಾರ್, ಪ್ರಿನ್ಸ್ ಯಾದವ್ಗೆ ಸದ್ಯ ತಂಡದಲ್ಲಿ ಚಾನ್ಸ್ ಸಿಗ್ತಾ ಇದ್ರು ಕೂಡ ಇವರಿಗೆ ಎಕ್ಸ್ಪೀರಿಯನ್ಸ್ ತೀರಾ ಕಡಿಮೆ. ಇನ್ನು ಹರ್ಷದೀಪ್ ಸಿಂಗ್ ಹಾಗೆ ಪ್ರಸಿದ್ಧ ಕೃಷ್ಣ ಇದ್ರೂ ಕೂಡ ಇವರು ರನ್ಸ್ ಕೊಡೋದ್ರಲ್ಲಿ ಉದಾರಿಗಳು. ಇವರಿಗೆ ಬೆಸ್ಟ್ ಬೌಲರ್ ಇದ್ದಾಗ ಇವರು ಕೂಡ ಬೆಸ್ಟ್ ಆಗಿ ಪರ್ಫಾರ್ಮ್ ಮಾಡ್ತಾರೆ. ಬಟ್ ಹರ್ಷದೀಪ್ ಹಾಗೆ ಪ್ರಸಿದ್ಧ ಕೃಷ್ಣರನ್ನೇ ಲೀಡರ್ ಆಗಿ ಬೌಲಿಂಗ್ ವಿಭಾಗವನ್ನ ಲೀಡ್ ಮಾಡೋಕೆ ಬಿಟ್ರೆ ಇಲ್ಲಿ ತುಂಬಾನೇ ಎಕ್ಸ್ಪೆನ್ಸಿವ್ ಆಗ್ತಿರೋದು ಗೊತ್ತಾಗ್ತಾ ಇದೆ. ಇನ್ನು ಹರ್ಷಿತ್ ರಾಣಾ ಆನ್ ಅಂಡ್ ಆಫ್ ಡಿಪೆಂಡ್ ಆಗೋಕ್ ಸಾಧ್ಯನೇ ಇಲ್ಲ ಇವ್ರ ಮೇಲೆ. ಸೊ ಸದ್ಯಕ್ಕಿರುವಂತ ತಂಡದಲ್ಲಿ ಬುಮ್ರಾ ಒಬ್ಬರನ್ನ ಬಿಟ್ರೆ ಉಳಿದವರೆಲ್ಲ ಕೂಡ ಸಪೋರ್ಟಿಂಗ್ ಬೌಲರ್ಗಳಷ್ಟೇ. ಹಾಗಂತ ಬರೀ ಸೀನಿಯರ್ಗಳೇ ಇರ್ಲಿ, ಹೊಸಬ್ರು ಬೇಡ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಇಬ್ಬರ ಕಾಂಬಿನೇಷನ್ ಇರಬೇಕು. ಅನುಭವಿಗಳ ಆಟವನ್ನ ನೋಡ್ತಾ ನೋಡ್ತಾ ಹೊಸಬರು ಕಲಿಬೇಕು. ಆದ್ರೆ ಇಲ್ಲಿ ಸೀನಿಯರ್ಗಳೇ ತಂಡದಲ್ಲಿ ಇಲ್ಲ ಅಂದಾಗ ಹೊಸಬ್ರು ಕಲಿಯೋದಾದ್ರೂ ಏನಿರುತ್ತೆ? ನಿಮ್ಗೂ ಕೂಡ ಭಾರತ ಬೌಲಿಂಗ್ ವೀಕ್ ಅನಿಸ್ತಾ ಇದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.